ಶಾಂತಿ ರಾಜಯೋಗ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸ್ಥಿರವಾಗಿ ಕುಳಿತುಕೊಳ್ಳಿ. ನಿಮ್ಮ ದೇಹವನ್ನು ಸಡಿಲಗೊಳಿಸಿ. ಉಸಿರಾಟ ಸಹಜವಾಗಿರಲಿ. ಆತ್ಮಾನುಭೂತಿ, ಆತ್ಮದ ಸ್ಥಿತಿ. ನಾನು ಈ ಭ್ರೂಮಧ್ಯದಲ್ಲಿ ಹೊಳೆಯುತ್ತಿರುವ ಒಂದು ದಿವ್ಯ ಜ್ಯೋತಿ ಬಿಂದು. ನಾನು ಚೈತನ್ಯ ಶಕ್ತಿ ಆತ್ಮ. ನಾನೊಬ್ಬ ರಾಜ ಋಷಿ. ಈ ಪಂಚೇಂದ್ರಿಯಗಳ ಮೇಲೆ ವಿಜಯ ಸಾಧಿಸಿರುವ ಸ್ವಯಂ ರಾಜ ನಾನು ಈ ದೇಹಕ್ಕಿಂತ ಭಿನ್ನವಾದವನು. ಶಾಂತ ಸ್ವರೂಪನು. ತಂದೆಯ ನೆನಪು, ಪರಮಾತ್ಮನ ಜೊತೆಗೆ ಸಂಪರ್ಕ. ನನ್ನ ಬುದ್ಧಿಯ ನೆನಪಿನ ತಂತಿಯನ್ನು ಈಗ ಪರಮಧಾಮದತ್ತ ಕೊಂಡೊಯ್ಯುತ್ತಿದ್ದೇನೆ. ಅಲ್ಲಿ ಜ್ಞಾನಸಾಗರ ನನ್ನ ತಂದೆ ಶಿವಬಾಬಾ ಜ್ಯೋತಿ ಸ್ವರೂಪದಲ್ಲಿ ಹೊಳೆಯುತ್ತಿದ್ದಾರೆ. ಬಾಬಾರವರಿಂದ ಜ್ಞಾನದ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. ಈ ಜ್ಞಾನವೇ ನನ್ನ ಬುದ್ಧಿಗೆ ಸತ್ಯವಾದ ಔಷಧಿ. ಪಾರಸ ಬುದ್ಧಿಯ ಅನುಭವ ಮಾಡೋಣ. ಬಾಬಾರವರ ಪವಿತ್ರ ಕಿರಣಗಳ ನನ್ನ ಬುದ್ಧಿಯನ್ನು ಸ್ಪರ್ಶಿಸುತ್ತಿವೆ. ನನ್ನ ಜನ್ಮ ಜನ್ಮಾಂತರದ ಕಲ್ಲು ಬುದ್ಧಿ ಅಥವಾ ಅಜ್ಞಾನವು ಕರಗಿ ಹೋಗುತ್ತಿದೆ. ನಾನು ಪಾರಸ ಬುದ್ಧಿಯವನಾಗುತ್ತಿದ್ದೇನೆ. ನನ್ನ ಪ್ರತಿಯೊಂದು ಸಂಕಲ್ಪವು ಈಗ ದಿವ್ಯವಾಗುತ್ತಿದೆ, ಪವಿತ್ರವಾಗುತ್ತಿದೆ. ಬಾಬಾ ನನ್ನ ಮಲಗಿರುವ ಅದೃಷ್ಟವನ್ನು ಎಚ್ಚರಿಸುತ್ತಿದ್ದಾರೆ. ವಿಜಯಿ ಮತ್ತು ಹರ್ಷಿತ ಸ್ಥಿತಿ ಅಭ್ಯಾಸ. ಬಾಬಾರವರ ಜೊತೆಗಿನ ಈ ಮಿಲನವು ನನಗೆ ಅಪಾರ ಸುಖವನ್ನು ನೀಡುತ್ತಿದೆ. ನಾನು ಈಗ ಸದಾ ಹರ್ಷಿತನಾಗುತ್ತಿದ್ದೇನೆ. ನನಗೆ ಯಾವುದೇ ಮೋಹವಿಲ್ಲ. ನಾನು ನಷ್ಟಮೋಹಿ. ಇಡೀ ಜಗತ್ತಿಗೆ ಸುಖವನ್ನು ನೀಡುವ ಸುಖದ ದೇವತೆ ನಾನು. ಪ್ರತಿಯೊಬ್ಬರಿಗೂ ಮೊದಲು ನೀವು ಎಂಬ ಗೌರವವನ್ನು ನೀಡುತ್ತಾ ನಾನು ಸಫಲನಾಗುತ್ತಿದ್ದೇನೆ. ಪುನಃ ಕರ್ಮಕ್ಷೇತ್ರಕ್ಕೆ ಈ ಶಾಂತಿ ಮತ್ತು ಶಕ್ತಿಯ ಅನುಭವವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾನು ಈಗ ಕರ್ಮಕ್ಷೇತ್ರಕ್ಕೆ ಮರಳುತ್ತಿದ್ದೇನೆ. ಪ್ರತಿ ಕರ್ಮದಲ್ಲೂ ಬಾಬಾರವರ ನೆನಪು ನನ್ನ ಜೊತೆಗಿದೆ. ಇಂದಿನ ವಿಶೇಷ ಅಭ್ಯಾಸ ಸ್ವಮಾನ. ದಿನವಿಡೀ ಈ ಸ್ವಮಾನವನ್ನು ನೆನಪಿಸಿಕೊಳ್ಳಿ. ನಾನು ಬಾಬಾರವರಿಂದ ಅದೃಷ್ಟವನ್ನು ಪಡೆದುಕೊಂಡಿರುವ ಪಾರಸ ಬುದ್ಧಿಯುಳ್ಳ ಶ್ರೇಷ್ಠ ಆತ್ಮವಾಗಿದ್ದೇನೆ. ಸಹಜ ರಾಜಯೋಗ ತಪಸ್ಸಿನ ಅನುಭವ ಮಾಡೋಣ. ಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ಗಮನವನ್ನು ಹೊರಗಿನ ಪ್ರಪಂಚದಿಂದ ಹಿಂತೆಗೆದುಕೊಂಡು ಒಳಮುಖರಾಗಿ ಯೋಗದ ಕಾಮೆಂಟ್ರಿ, ಮೆಡಿಟೇಷನ್ ಕಾಮೆಂಟ್ರಿ, ಆತ್ಮದ ಸ್ಥಿತಿ, ಸೆಲ್ಫ್ ರಿಯಲೈಸೇಷನ್. ನಾನು ಈ ಶರೀರದ ಮಾಲೀಕ. ಎರಡು ಭ್ರುಕುಟಿಗಳ ಮಧ್ಯೆ ಮಿನುಗುತ್ತಿರುವ ಚೈತನ್ಯ ಜ್ಯೋತಿ. ನಾನೊಬ್ಬ
ರಾಜಋಷಿ. ಈ ದೇಹವೆಂಬ ಕುದುರೆಯನ್ನು ನಡೆಸುತ್ತಿರುವ ಸವಾರ ನಾನು. ನನ್ನ ಮೂಲ ಸಂಸ್ಕಾರ ಶಾಂತಿ, ಪವಿತ್ರತೆ, ಪರಂಧಾಮದ ಯಾನ, ಜರ್ನಿ ಟು ಪರಂಧಾಮ್. ನನ್ನ ಮನಸ್ಸಿನ ಬುದ್ಧಿ ಎಂಬ ಕಣ್ಣಿನಿಂದ ನಾನು ಈ ಸ್ಥೂಲ ಪ್ರಪಂಚವನ್ನು ದಾಟಿ ಮೇಲೆ ಹೋಗುತ್ತಿದ್ದೇನೆ. ನಕ್ಷತ್ರಗಳ ಲೋಕವನ್ನು ದಾಟಿ ಕೆಂಪು ಬಣ್ಣದ ಪ್ರಕಾಶಮಾನವಾದ ಪರಂಧಾಮವನ್ನು ತಲುಪುತ್ತಿದ್ದೇನೆ. ಅಲ್ಲಿ ಜ್ಞಾನಸಾಗರ ಜ್ಯೋತಿ ಸ್ವರೂಪನಾದ ಶಿವತಂದೆ ಹೊಳೆಯುತ್ತಿದ್ದಾರೆ. ಅದೃಷ್ಟದ ಜಾಗೃತಿ, ಅವೇಕನಿಂಗ್ ಫಾರ್ಚ್ಯೂನ್. ತಂದೆಯ ಸಮ್ಮುಖದಲ್ಲಿ ನಾನು ಕುಳಿತಿದ್ದೇನೆ. ಬಾಬರವರಿಂದ ಜ್ಞಾನದ ಅಮೃತ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. ಈ ಕಿರಣಗಳು ನನ್ನ ಕಲ್ಲು ಬುದ್ಧಿಯನ್ನು ಕರಗಿಸಿ ಪಾರಸ ಬುದ್ಧಿಯನ್ನಾಗಿ ಮಾಡುತ್ತಿವೆ. ನನ್ನ ಮಲಗಿದ್ದ ಅದೃಷ್ಟ ಈಗ ಜಾಗೃತವಾಗುತ್ತಿದೆ. ವಿಶ್ವದ ಮಾಲೀಕನಾಗುವ ಭಾಗ್ಯ ನನ್ನ ಎದುರು ಕಾಣುತ್ತಿದೆ. ತಪಸ್ಸಿನ ಅನುಭವ ಮಾಡೋಣ. ಎಕ್ಸ್ಪೀರಿಯನ್ಸ್ ಆಫ್ ಆಸ್ಟೆರಿಟಿ. ಬಾಬಾ, ನೀವು ನನ್ನವರು, ನಾನು ನಿಮ್ಮವನು. ಈ ಒಂದು ಸಂಕಲ್ಪದಲ್ಲಿ ನಾನು ಲೀನವಾಗುತ್ತಿದ್ದೇನೆ. ಇಡೀ ಜಗತ್ತಿನ ಮೋಹ ಜಾಲವು ಕಳಚಿ ಬೀಳುತ್ತಿದೆ. ನಾನು ಮೋಹಜೀತ ಆತ್ಮ. ಯಾವುದೇ ವ್ಯಕ್ತಿ ಅಥವಾ ವಸ್ತು ನನ್ನನ್ನು ಆಕರ್ಷಿಸುತ್ತಿಲ್ಲ. ಕೇವಲ ಒಬ್ಬ ತಂದೆಯ ಸದಾ ನೆನಪು ನನ್ನ ಬುದ್ಧಿಗೆ ಔಷಧಿಯಾಗಿದೆ. ಶಕ್ತಿ ತುಂಬಿಕೊಳ್ಳುವುದು, ಅಬ್ಸಾರ್ಬಿಂಗ್ ಪವರ್. ನನ್ನ ಆತ್ಮದಲ್ಲಿ ಈಗ ಸರ್ವಶಕ್ತಿಗಳು ತುಂಬಿಕೊಳ್ಳುತ್ತಿವೆ. ಅಕಾಲ ಮೃತ್ಯುವಿನ ಭಯವಿಲ್ಲ. ದುಃಖದ ಅಲೆಯಿಲ್ಲ. ಸತ್ಯಯುಗದ ದೇವಿ ದೇವತಾ ಪದವಿಯ ನಶೆ ನನ್ನ ಮನಸ್ಸಿನಲ್ಲಿ ಏರುತ್ತಿದೆ. ನಾನು ಹರ್ಷಿತಮುಖಿ ಬ್ರಾಹ್ಮಣ ಆತ್ಮ. ಇಂದಿನ ವಿಶೇಷ ತಪಸ್ಸಿನ ಸ್ಲೋಗನ್: ನಾನು ಜ್ಞಾನ ಸ್ವರೂಪಿ, ಸದಾ ಹರ್ಷಿತವಾಗಿರುವ ಭಾಗ್ಯಶಾಲಿ ಆತ್ಮ. ಈ ಅಭ್ಯಾಸವನ್ನು ನೀವು ದಿನದಲ್ಲಿ 4-5 ಬಾರಿ ಕೇವಲ 2 ನಿಮಿಷಗಳ ಕಾಲ ಮಾಡಿದರೂ ನಿಮ್ಮ ಸ್ಥಿತಿ ಬಹಳ ಶಕ್ತಿಯುತವಾಗಿರುತ್ತದೆ. ಯೋಗದ ಚಿಂತನೆ: ಮಾಸ್ಟರ್ ಸರ್ವಶಕ್ತಿವಂತ. ನಾನು ಆತ್ಮ ಸರ್ವಶಕ್ತಿವಂತ, ಪರಮಾತ್ಮನ ಮಗು ಅಂದಮೇಲೆ ತಂದೆಯಲ್ಲಿರುವ ಎಲ್ಲ ಶಕ್ತಿಗಳ ಮೇಲೆ ನನಗೂ ಅಧಿಕಾರವಿದೆ. ಬಾಬಾರವರಿಂದ ಶಕ್ತಿಯ ಕಿರಣಗಳು ಒಂದು ಜಲಪಾತದಂತೆ ನನ್ನ ಮೇಲೆ ಬೀಳುತ್ತಿವೆ. ನಾನು ಆ ಶಕ್ತಿಗಳನ್ನು ನನ್ನೊಳಗೆ ತುಂಬಿಕೊಳ್ಳುತ್ತಿದ್ದೇನೆ. ನನ್ನ ಮುಂದೆ ಯಾವುದೇ ಪರಿಸ್ಥಿತಿ ಬಂದರೂ, ಯಾವುದೇ ಮಾಯೆ ಬಂದರೂ ನಾನು ಅದಕ್ಕಿಂತ ದೊಡ್ಡವನು. ಏಕೆಂದರೆ ನನ್ನ ಜೊತೆ ಸ್ವಯಂ ಭಗವಂತನಿದ್ದಾನೆ. ಸಹನ ಶಕ್ತಿ, ನಿರ್ಣಯ ಶಕ್ತಿ, ಎದುರಿಸುವ ಶಕ್ತಿ, ಈ ಎಲ್ಲ ಅಷ್ಟ ಶಕ್ತಿಗಳು ನನ್ನಲ್ಲಿ ಜಾಗೃತವಾಗಿವೆ. ನಾನು ಸೋಲನ್ನೇ ಅರಿಯದ ವಿಜಯಿ
ರತ್ನ ಕಷ್ಟದ ಬೆಟ್ಟಗಳು ಕೂಡ ನನ್ನ ಈ ಶಕ್ತಿಯ ಮುಂದೆ ಹತ್ತಿಯಂತೆ ಹಾರಿ ಹೋಗುತ್ತವೆ. ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ. ಇಂದು ನೀವು ಮಾಡುವ ಪ್ರತಿಯೊಂದು ಕೆಲಸದ ಮಧ್ಯೆಯೂ ಮನಸ್ಸಿನಲ್ಲಿ ಒಮ್ಮೆ ಹೀಗೆ ಹೇಳಿಕೊಳ್ಳಿ, ನನ್ನೊಂದಿಗೆ ಸರ್ವಶಕ್ತಿವಂತ ಬಾಬಾ ಇದ್ದಾರೆ. ನಾನು ಮಾಸ್ಟರ್ ಸರ್ವಶಕ್ತಿವಂತ. ಹೀಗೆ ಮಾಡುವುದರಿಂದ ಕೆಲಸದಲ್ಲಿನ ಆಲಸ್ಯ ಮತ್ತು ಭಯ ದೂರವಾಗಿ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು